ಹಲೋ ಎವ್ರಿವನ್, ವೆಲ್ಕಮ್ ಟು KN ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಮೆಡಿಕಲ್ ಕಾಲೇಜಸ್, ಕರ್ನಾಟಕದಲ್ಲಿ ಇರತಕ್ಕಂಥ ಮೆಡಿಕಲ್ ಕಾಲೇಜಸ್ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಓಕೆ, ಸೊ ರಿಕ್ರೂಟ್ಮೆಂಟು ಪ್ಯೂರ್ KE ಮುಖಾಂತರ ಅಲ್ಲ. ಓಕೆ, ಇಟ್ ಈಸ್ ಅಂಡರ್ ದ NHM. ಓಕೆ, ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಲಾಸ್ಟ್ ವೀಕಲ್ಲಿ ಯಾರು 20 ಇಯರ್ಸ್ಗಿಂತ ಮೇಲೆ ಒಂದೇ ಪ್ಲೇಸಲ್ಲಿ ವರ್ಕ್ ಮಾಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಟ್ರಾನ್ಸ್ಫರ್ ಆಯಿತು ಅಲ್ವಾ? ಸೊ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಉಳಿದಿರ್ತಕ್ಕಂಥ ಪ್ಲೇಸ್ಗಳಿಗೆ ಓಕೆ NHM ಮುಖಾಂತರ ರಿಕ್ರೂಟ್ಮೆಂಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೇನಪ್ಪ ಅಂತಂತಂದ್ರೆ KEA ಮುಖಾಂತರ ಕಾಲ್ ಮಾಡ್ತಾರೆ. KEA ಮುಖಾಂತರ ಕರ್ನಾಟಕ ಗೌರ್ಮೆಂಟಲ್ಲಿ ಕಾಲ್ ಮಾಡ್ತಾರೆ ಮೆಡಿಕಲ್ ಕಾಲೇಜಸ್ಗೆ. ಸೊ ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಸ್ಟಿಲ್ ಇನ್ನು ಒಳ ಮೀಸಲಾತಿ ಮುಗ್ದಿಲ್ಲ. ಓಕೆ, ಅದು ಡೇ ಬೈ ಡೇ ಇನ್ನು ಮುಂದೂಡ್ತಾನೆ ಇದ್ದಾರೆ. ಓಕೆನಾ? ಸೊ ಹಂಗಾಗಿ ಈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಯಾವಾಗ ಕಾಲ್ ಮಾಡ್ತಾರೆ ಅಂತ ಇನ್ನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಓಕೆನಾ? ತುಂಬಾ ಕಾಲ ಆಗಬೇಕಾಗಿದೆ. ಓಕೆ, ನಾನು ಆಲ್ರೆಡಿ ತುಂಬಾ ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಜಯದೇವದಲ್ಲಿ ಆಗಬೇಕಾಗಿದೆ, ಕಿದ್ವಾಯಲ್ಲಿ ಆಗಬೇಕಾಗಿದೆ, ESIS ಅಲ್ಲಿ ಆಗಬೇಕಾಗಿದೆ, ಮೆಡಿಕಲ್ ಕಾಲೇಜಸ್ ಆಗಬೇಕಾಗಿದೆ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆಗಬೇಕಾಗಿದೆ, ಮುರಾರ್ಜಿ ಸ್ಕೂಲಲ್ಲಿ ಆಗಬೇಕಾಗಿದೆ. ಓಕೆನಾ? ಅರೌಂಡ್ ಸುಮಾರು ಒಂದು 8,000 to 10,000 ಪೋಸ್ಟ್ ಖಾಲಿ ಇದಾವೆ ಕರ್ನಾಟಕದಲ್ಲಿ. ಓಕೆನಾ? ಬಟ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕೆ ಇವ್ರ ಹತ್ರ ದುಡ್ಡಿಲ್ಲ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲಾ ಸ್ಟೇಟಲ್ಲೂ ಕೂಡ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಬಟ್ ಕರ್ನಾಟಕದಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಕೂಡ ಆಗ್ತಾ ಇಲ್ಲ. ಓಕೆ, ಸೊ ಯಾರು ಕರ್ನಾಟಕದಲ್ಲೇ ಜಾಬ್ ಮಾಡಬೇಕು ಅಂತ ನೀವೇನು ವೆಯ್ಟ್ ಮಾಡ್ಕೊಂಡಿದ್ದೀರಾ, ಸೊ ಅವರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂತಂದ್ರೆ, ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಮ್ಮ ಏಜನ್ನು ಕ್ರಾಸ್ ಮಾಡ್ಕೊಳ್ತಾ ಇದ್ದೀರಾ ಅಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, ಯಾರ್ಯಾರಿಗೆ ಏಜ್ ಇದೆ ಅವ್ರೇನು ಮಾಡ್ತೀರಾ, ನಾರ್ತ್ ಸೆಟ್ ಅಪ್ಲೈ ಮಾಡಿ. ಪ್ರತಿ 6 ತಿಂಗಳಿಗೆ ಒಂದ್ಸರಿ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಈಗ ಆಲ್ರೆಡಿ ಕರೆಂಟ್ಲಿ PGMR ಒಂದಿದೆ. ಓಕೆ, PGMR ಅಂದರೆ ಪೋಸ್ಟ್ ಗ್ರಾಜುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಅದು ಚಂಡೀಗಢಿಂದ. ಓಕೆ, ಆಮೇಲೆ SGPJ ಲಕ್ನೋ. ನೆಕ್ಸ್ಟ್ ಈಗ RRB ಬರುತ್ತೆ. ಓಕೆ, ದೆನ್ ಜಿಪ್ಮರ್ ಬರುತ್ತೆ. ಸೊ ನಾವು ಕರ್ನಾಟಕದಲ್ಲೇ ಇರಬೇಕು ಅಂತ ಇದ್ರೆ ಸೊ ಖಂಡಿತವಾಗ್ಲೂ ನೀವು ಉದ್ಧಾರ ಆಗಲ್ಲ. ನಾನು ಪರ್ಸನಲ್ ಆಗಿ ಹೇಳ್ತಿದ್ದೀನಿ. ಸೊ ನೀವು ಯಾವ ಥರ ಅದನ್ನ ಥಿಂಕ್ ಮಾಡ್ತೀರಾ ಅದು ನನಗೆ ಗೊತ್ತಿಲ್ಲ. ನೀವು ಅಲ್ಲೇ ಇರಬೇಕು ಅಂತಂದ್ರೆ ಅಲ್ಲೇ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಯಾರಿಗೆ ಹೊರಗಡೆ ನಾವು ಎಲ್ಲಾದ್ರೂ ಪರವಾಗಿಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಪರವಾಗಿಲ್ಲ ನಾವು ವರ್ಕ್ ಮಾಡ್ತೀವಿ ಅಂತಕ್ಕಂಥವ್ರು ಏನು ಮಾಡ್ತೀರಾ ಅಂತಂತಂದ್ರೆ, ಇಲ್ಲಿ ಕಾಲಾಗಿರ್ತಕ್ಕಂಥ ಈಗ ನೋಡಿ, ಇದು ಈಗ ಸದ್ಯಕ್ಕೆ SGPJ 31ವರೆಗೂ ಇದೆ. ಆಗಸ್ಟ್ 31, ಸಾರಿ, ಈ ತಿಂಗಳು 31/7 ಓಕೆ 25ವರೆಗೂ ಇದೆ. ಓಕೆ, ಇದು PGMR ಆಗಸ್ಟ್ 4ನೇ ತಾರೀಕುವರೆಗೂ ಇದೆ. ಓಕೆ, ನೆಕ್ಸ್ಟ್ ಆಗಸ್ಟಲ್ಲಿ, ಓಕೆ, ಆಗಸ್ಟ್ 2nd ವೀಕಲ್ಲಿ ನಾಸೆಟ್ ಬರುತ್ತೆ. ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇರುತ್ತೆ. ಓಕೆನಾ? ಸೊ ಇದೆಲ್ಲ ಬರ್ತಕ್ಕಂಥ ಆಪರ್ಚುನಿಟೀಸ್ ನಮ್ಮವ್ರು ಯಾರು ಯುಟಿಲೈಸ್ ಮಾಡ್ಕೊಂತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಇಲ್ಲ ನಮಗೆ ಕರ್ನಾಟಕದಲ್ಲೇ ಬೇಕು ಅಂತಂದ್ರೆ ನೋಡಿ, ಈ ಥರ ಕಾಂಟ್ರಾಕ್ಟ್ ಬೇಸಲ್ಲಿ ಕಾಲ್ ಮಾಡಿದ್ರೆ ಜಾಯ್ನ್ ಆಗಿ. ಆಮೇಲೆ ಇನ್ನೊಂದೇನಪ್ಪ ಅಂತಂತಂದ್ರೆ, ಈ ಕರ್ನಾಟಕದಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಜಾಯ್ನ್ ಆದವರಿಗೆ ಓಕೆನಾ ಎಷ್ಟು ಸ್ಯಾಲರಿ ಅಂತ ಇದರಲ್ಲಿ ಇನ್ನೂ ಕೊಟ್ಟಿಲ್ಲ, ಈ ನೋಟಿಫಿಕೇಶನ್ ಅಲ್ಲಿ ಇನ್ನೂ ಕೊಟ್ಟಿಲ್ಲ. ಸೊ ಹಂಗಾಗಿ ನಾನು ಸ್ಯಾಲರಿ ಎಷ್ಟು ಅಂತ ಈಗ ಹೇಳಕ್ಕಾಗಲ್ಲ. ಓಕೆ, ಬಟ್ 2 ಥರ ಇದೆ. ಒಂದು, ಕರ್ನಾಟಕದಲ್ಲಿ NHM ಅಲ್ಲಿ PHCಗಳಲ್ಲಿ ಮಾಡ್ತಕ್ಕಂಥ ನರ್ಸಿಂಗ್ ಆಫೀಸರ್ಗೆ 13,000 ಓಕೆ 13,000 ಇದೆ. ಓಕೆ, 13,000 ಚಿಲ್ಲರೆ ಅಷ್ಟೇ, ಅರೌಂಡ್ 5% ಏನೋ ಎಕ್ಸ್ಟ್ರಾ ಇನ್ಕ್ರಿಮೆಂಟ್ ಇದೆ. ಬಟ್ ಕೆಲವು ಹಾಸ್ಪಿಟಲ್ ಅಲ್ಲಿ ಇನ್ ಕೇಸ್ ಮೆಡಿಕಲ್ ಕಾಲೇಜಸ್ ಎಷ್ಟಿದೆ ಅಂದ್ರೆ 33,000 ಪರ್ ಮಂತ್ ಇದೆ. ಓಕೆ, ಮೆಡಿಕಲ್ ಕಾಲೇಜಸ್, ಬಟ್ ಇದು ಮೆಡಿಕಲ್ ಕಾಲೇಜಸ್ಗೆ ಆಗ್ತಾ ಇದೆ. ಸೊ ಹಾಗಾಗಿ ಮೆಡಿಕಲ್ ಕಾಲೇಜಸ್ಗೆ ಆಗ್ತಾ ಇದೆ. ಎಷ್ಟು ಪೋಸ್ಟ್ ಇದೆ ಅಂತ ನಾನು ನೆಕ್ಸ್ಟ್ ಕೆಳಗಡೆ ಹೇಳ್ತಾ ಹೋಗ್ತೀನಿ. 33,000 ಕೊಡ್ತಾರಾ ಅಥವಾ 13,000 ಕೊಡ್ತಾರಾ ಅಂತಕ್ಕಂಥದ್ದು ಡೈಲಮ. ಓಕೆ, ಸೊ ಅಟ್ಲೀಸ್ಟ್ 33,000 ಕೊಟ್ರು ಅಂತಂತಂದ್ರೆ ಯು ವಿಲ್ ಬಿ ಲಕ್ಕಿ. ಓಕೆನಾ? 33,000 ಕೊಟ್ಟರೆ ಯು ವಿಲ್ ಬಿ ಲಕ್ಕಿ. ಇದು ಯಾವಾಗ ಗೊತ್ತಾಗುತ್ತೆ ನಮಗೆ ಅಂತಂದ್ರೆ ಮಂಡೇ ಗೊತ್ತಾಗುತ್ತೆ. ಓಕೆ, ಮಂಡೇ ಅಂದರೆ 21ನೇ ತಾರೀಕು ಗೊತ್ತಾಗುತ್ತೆ 100%. ಯಾಕಂತಂದ್ರೆ 21ನೇ ತಾರೀಕು ಪ್ರತಿಯೊಂದು ಡಿಸ್ಟಿಕ್ಕಿಂದ ಕೂಡ ನೋಟಿಫಿಕೇಶನ್ ಬಿಡ್ತಾರೆ. ಓಕೆ, ಸೊ ಅಲ್ಲಿ ತನಕ ನಮ್ಮದು ಎಕ್ಸ್ಪೆಕ್ಟೇಷನ್ ಅಷ್ಟೇ. ಇನ್ ಕೇಸ್ 13,000 ಕೊಟ್ಟರು ಅಂತಂತಂದ್ರೆ ನೀವು ಹೋಗಿ ನೀವು ಸುಮ್ಮನೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ತೀರಾ ಅಷ್ಟೇ. ಓಕೆ, ಅದನ್ನ ಮಾತ್ರ ನಾವು ಹೇಳ್ಬೋದು. ಓಕೆ, ನೋಡೋಣ. ಇವತ್ತು ಬಂದಿರತಕ್ಕಂಥ ಒಂದು ನೋಟಿಫಿಕೇಶನ್ ಎಲ್ಲಿಗೆ ಅಂತ ನೋಡ್ಬೋದು ನೀವು. ಓಕೆ, 2025-26ನೇ ಸಾಲಿನ ಸಾಮಾನ್ಯ ವರ್ಗಾವಣೆಯಿಂದ ಓಕೆನಾ ಖಾಲಿಯಾದ ಶುಶ್ರೂಷಾಧಿಕಾರಿಗಳ ಹುದ್ದೆಗಳನ್ನು ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ನೇಮಕಾತಿ ಮಾಡುವ ಬಗ್ಗೆ. ಈ 33,000 ಯಾರಿಗೆ ಕೊಡ್ತಾ ಇದ್ರು ಅಂತಂತಂದ್ರೆ ಇಂಟರ್ನಲ್ ಆಗಿ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ ಬೇಸಿಸ್ ಅವ್ರಿಗೆ ಮಾತ್ರ. ಬಟ್ NHM ಅವ್ರಿಗೆ ಇದು ಅಪ್ಲೈ ಆಗುತ್ತಿಲ್ಲ ಅಂತ ಗೊತ್ತಿಲ್ಲ. ಯಾಕಂದ್ರೆ NHM ಅಲ್ಲಿ ಓನ್ಲಿ 13,000 ಅಷ್ಟೇ ಇರೋದು. ಓಕೆ, ಸೊ ಇದೇನಾದ್ರು ಇವ್ರಿಗೂ ಅಪ್ಲೈ ಆಯಿತು ಅಂತಂತಂದ್ರೆ ಸೊ 100% ನಿಮಗೂ ಕೂಡ 33,000 ರೂಪಾಯಿ ಸ್ಯಾಲರಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಓಕೆ, ಅಭಿಯಾನದಡಿ ನೇಮಕಾತಿ ಮಾಡುವ ಬಗ್ಗೆ ಇಲ್ಲಿ ನೋಡ್ಬೋದು. 2025-26ನೇ ಸಾಲಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ ಮತ್ತು ಕೌನ್ಸಿಲಿಂಗ್ ನಿಯಮಗಳಡಿ ರಾಜ್ಯಾದ್ಯಂತ ಶುಶ್ರೂಷಾಧಿಕಾರಿಗಳ ವರ್ಗಾವಣೆ ಮಾಡಿರುವುದರಿಂದ ವೈದ್ಯಕೀಯ ಕಾಲೇಜುಗಳಲ್ಲಿ
ಬಹುತೇಕ ಶುಶ್ರೂಷಾಧಿಕಾರಿಗಳ ಹುದ್ದೆಗಳು ಖಾಲಿಯಾಗಿರುವುದು ಕಂಡುಬಂದಿರುತ್ತದೆ. ಆದ್ದರಿಂದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಪ್ರಸ್ತುತ ಖಾಲಿಯಾಗಿರುವ ಶುಶ್ರೂಷಾಧಿಕಾರಿಗಳ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ತುರ್ತಾಗಿ, ಸೊ ವೆರಿ ಅರ್ಜೆಂಟ್, ಓನ್ಲಿ 1 ವೀಕ್ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ, ಐ ವಿಲ್ ಟೆಲ್ ಯು ಲೇಟರ್, ಓಕೆ, ನಿಯಮಾನುಸಾರ ನೇಮಕಾತಿ ಮಾಡಿಕೊಳ್ಳಲು ಆದೇಶಿಸಿದೆ. ಸೊ ನೀವು ನೋಡ್ಬೋದು, ಪ್ರಸ್ತುತ ವೈದ್ಯಕೀಯ ಕಾಲೇಜುಗಳಲ್ಲಿ ಹಾಲಿ ಶುಶ್ರೂಷಾಧಿಕಾರಿಗಳ ಖಾಲಿ ಇರುವ ಹುದ್ದೆಯ ಜಿಲ್ಲಾವಾರು ಪಟ್ಟಿಯನ್ನು ಅಡಕವಿರಿಸಿ ಕೆಳಗಡೆ ಇದೆ, ನಾನು ಹೇಳ್ತೀನಿ ನಿಮಗೆ. ನೇಮಕಾತಿ ಕುರಿತು ಪಾಲಿಸಬೇಕಾದ ಷರತ್ತು ಮತ್ತು ನಿಬಂಧನೆಗಳು ಈ ಕೆಳಕಂಡಂತಿದೆ. ಶುಶ್ರೂಷಾಧಿಕಾರಿಗಳನ್ನು ನೇರ ಗುತ್ತಿಗೆ ಆಧಾರದ ಮೇಲೆ ಆಯಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದ ವತಿಯಿಂದ ನೇಮಕ ಮಾಡಿಕೊಳ್ಳತಕ್ಕದ್ದು. ಓಕೆ, ನೇಮಕಾತಿ ಸಂದರ್ಶನದಲ್ಲಿ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರು ಮುಖ್ಯಸ್ಥರನ್ನು ವಿಶೇಷ ಆಹ್ವಾನಿತರಾಗಿ ಆಹ್ವಾನಿಸುವುದು. ಅಂದರೆ ಸಪೋಸ್ ಈಗ ಮಂಡ್ಯ ಮೆಡಿಕಲ್ ಕಾಲೇಜ್ ಇತ್ತು ಕರೆದ್ರು ಅಂತ ಅನ್ಕೊಳ್ಳಿ, ಮಂಡ್ಯ. ಸೊ ಮಂಡ್ಯದಲ್ಲಿ ಮಾಡ್ಕೊಬೇಕು ಇಂಟರ್ವ್ಯೂ ಅಂತಂದಾಗ ಮಂಡ್ಯ ಡೈರೆಕ್ಟ್ ಬರಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಐ ಡೋಂಟ್ ನೋ ಎಷ್ಟು ಅವ್ರು ಬಂದು ಮಾಡ್ಕೊಳ್ತಾರಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ದೆನ್ ಪ್ರವರ್ಗವಾರು ಮೀಸಲಾತಿಯನ್ನು ನಿಯಮಾನುಸಾರ ಪಾಲಿಸತಕ್ಕದ್ದು. ಸೇಮ್ ಇಲ್ಲಿ ಕೂಡ ಅನ್ರಿಸರ್ವ್ಗೆ ಎಷ್ಟು ಪೋಸ್ಟ್ ಇರಬೇಕು, ಓಕೆ, OBCಗೆ ಎಷ್ಟು ಪೋಸ್ಟ್ ಇರಬೇಕು, SC, ಓಕೆ, ಮತ್ತೆ SC, ಓಕೆ, ಎಲ್ಲರಿಗೂ ಕೂಡ ಇಲ್ಲಿ ಸೀಟ್ಸ್ ಡಿವೈಡ್ ಆಗುತ್ತೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಕೂಡ. ಆಮೇಲೆ ನೋಡಿ, ದಿನಾಂಕ 21/7/2025 ಕನಿಷ್ಠ 2 ಸ್ಥಳೀಯ ದಿನಪತ್ರಿಕೆಗಳಲ್ಲಿ ನೇಮಕಾತಿ ಪತ್ರಿಕಾ ಪ್ರಕಟಣೆ ಹೊರಡಿಸುವುದು. ಸೊ ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಖಾಲಿ ಇದಾವೆ, ಯಾವ ಮೆಡಿಕಲ್ ಕಾಲೇಜಸ್ಸಲ್ಲಿ ಖಾಲಿ ಇದಾವೆ, ಅವರು 21ನೇ ತಾರೀಕು ಅಂದರೆ ಮಂಡೇ, ಓಕೆ, ಕಮಿಂಗ್ ಮಂಡೇ, ಓಕೆನಾ, ಕಡ್ಡಾಯವಾಗಿ ನೋಟಿಫಿಕೇಶನ್ ಹೊರಡಿಸಬೇಕು. ವಿತ್ ಸ್ಯಾಲರಿ ಡೀಟೇಲ್ಸ್ ಕೂಡ ಅವ್ರು ನಿಮಗೆ ಕೊಡ್ತಾರೆ. ಅದನ್ನು ಬಂದ ತಕ್ಷಣ ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ, ಡೋಂಟ್ ವರಿ. ಆಮೇಲೆ ನೋಡ್ಬೋದು, 21ನೇ ತಾರೀಕಿನ ಅವತ್ತಿಂದ ಸ್ಟಾರ್ಟ್ ಆಗುತ್ತೆ. 21/7/2025 24/7/2025 ಅಂತಂದ್ರೆ ಓನ್ಲಿ 3 ಡೇಸ್, 21, 22, 23, 24, 4 ಡೇಸ್, 4 ದಿನಗಳಲ್ಲಿ ಮಿಂಚಂಚೆ ಅಥವಾ ವೈಯಕ್ತಿಕವಾಗಿ ಅರ್ಜಿಗಳನ್ನ ಸಲ್ಲಿಸಲು ಅವಕಾಶ ಕಲ್ಪಿಸುವುದು. ಅಂದ್ರೆ ನೀವು ಬೈ ಹ್ಯಾಂಡ್ ಹೋಗಿ ಕೊಡಬಹುದು, ಎಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಲ್ಲಿ ಬೈ ಹ್ಯಾಂಡ್ ಹೋಗಿ ಕೊಡ್ಬೋದು, ಇಲ್ಲಾಂತಂದ್ರೆ ಇಮೇಲ್ ಮುಖಾಂತರನು ಮಾಡ್ಬೋದು. ಬಟ್ ಇಮೇಲು ಅವೆಲ್ಲ ವರ್ಕೌಟ್ ಆಗಲ್ಲ, ಇಲ್ಲಿ ಬೈ ಹ್ಯಾಂಡ್ ಕೊಡೋದೇ ಬೆಸ್ಟ್. ಓಕೆ, ನೆಕ್ಸ್ಟ್ ದಿನಾಂಕ 25/7, ನೋಡಿ ಎಷ್ಟು ಬೇಗ ಮಾಡ್ತಿದ್ದಾರೆ ಅಂದ್ರೆ 27/7/2025 ಅರ್ಹ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಪಟ್ಟಿಯನ್ನು ಸಿದ್ಧಪಡಿಸಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯ ಸೂಚನಾ ಫಲಕ ಹಾಗೂ ಇಲಾಖಾ ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗುವುದು. ಅಂತಂದ್ರೆ ನೋಡಿ, 24ರವರೆಗೂ ಅರ್ಜಿ ತಗೊಳ್ತಾರೆ, 25ನೇ ತಾರೀಕು ಆಲ್ರೆಡಿ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕ್ತಾರೆ. ಸೊ ತುಂಬಾ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ಯಾಕೆ ಇಷ್ಟೊಂದು ಅರ್ಜೆಂಟ್ ಅಂತಂದೇಳಿ. ಆಮೇಲೆ ನೋಡಿ, ದಿನಾಂಕ 28/7/2025 1:2 ಅಂತ ಕರೀತಾರೆ ನಿಮಗೆ. ಸಪೋಸ್ ಈಗ 50 ಜನ ಹಾಕಿದ್ರೆ 50 ಸೀಟ್ ಇದೆ ಅಂತಂದ್ರೆ ಅಲ್ಲಿ 100 ಜನನ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಬೇಕಾ ಗೊತ್ತಿಲ್ಲ. ಓಕೆ, ಯಾಕೆ ಇಂಟರ್ವ್ಯೂ ಮಾಡ್ತಾರೆ? ಮೇ ಬಿ ಎಕ್ಸ್ಪೀರಿಯನ್ಸ್ ಅನ್ನು ಕನ್ಸಿಡರ್ ಮಾಡೋದಕ್ಕೆ, ಅಥವಾ ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲ ಕರೆಕ್ಟ್ ಆಗಿದೆಯಾ, ಕರೆಕ್ಟಾಗಿ ಫೇಕ್ ಇದೆಯಾ, ಓಕೆನಾ, ಸೊ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಮುಟ್ಲಿ ಕರಿಬಹುದು ಅನ್ಸುತ್ತೆ. ಓಕೆ, ಸೊ ಇಲ್ಲಿ ಕೂಡ ರೋಸ್ಟರ್ ಕಮ್ ಮೆರಿಟ್ ಮೇಲೆ ತಗೊಳ್ತಾರೆ, ಯಾವ ಎಕ್ಸಾಮ್ ಇರಲ್ಲ, ಏನು ಇರಲ್ಲ. ಓಕೆ, ಸೊ ಅದಾದ್ಮೇಲೆ 50 ಅಭ್ಯರ್ಥಿಗಳಿಗೆ ಒಂದು ತಂಡದಂತೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡನ ರಚನೆ ಮಾಡ್ತಾರೆ. ಅದಾದ್ಮೇಲೆ ಅಭ್ಯರ್ಥಿಗಳ ಸಮಕ್ಷಮದಲ್ಲಿಯೇ ಮೂಲ ಶೈಕ್ಷಣಿಕ ಪ್ರಮಾಣ ಪತ್ರಗಳ ಪರಿಶೀಲನೆ ಮಾಡ್ತಾರೆ. ಸೊ ನಾನು ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ನಡೆಸಿ ಅಂದೇ ನೇರ ಸಂದರ್ಶನ ನಡೆಸುವುದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣ ಅಲ್ಲೇ ಇಂಟರ್ವ್ಯೂ ನಡೆಯುತ್ತೆ. ಅದಾದ್ಮೇಲೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶದ ಪ್ರತಿಯನ್ನು ವಿತರಿಸುವುದು. ಅವತ್ತೇ ಕೊಟ್ಬಿಡ್ತಾರೆ. ಮೋಸ್ಟ್ಲಿ August 1ರಿಂದನೇ ನಿಮಗೆ ಜಾಯಿನ್ ಆಗೋದಕ್ಕೆ ಹೇಳ್ತಾರೆ. ನೋಡಿ, ಇದೆಲ್ಲ ಈ ನೋಟಿಸ್ ಅನ್ನ, ಓಕೆನಾ, ಯಾರ್ಯಾರಿಗೆ ಕೊಟ್ಟು ಕಳಿಸಿದಾರೆ ಅಂತಂದ್ರೆ ಬೆಳಗಾವಿ ಜಿಲ್ಲೆ, ಬಳ್ಳಾರಿ, ಬೆಳಗಾವಿ, ಬೀದರ್, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಧಾರವಾಡ, ಓಕೆ, ಎಲ್ಲ ಡಿಸ್ಟ್ರಿಕ್ಗೂ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಅಲ್ಲಲ್ಲಿ. ಓಕೆ, ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕೆಳಗಡೆ ನೋಡಿ, ಇದು ಲಿಸ್ಟ್ ಆಫ್ ಸ್ಟಾಫ್ ನರ್ಸ್ ಡಿಸ್ಟ್ರಿಕ್ಟ್ ವೈಸ್ ಎಲ್ಲೆಲ್ಲಿ ಖಾಲಿ ಇದೆ ಅಂತ ನೋಡ್ತಾ ಹೋಗೋಣ. ಒಂದು ಬಳ್ಳಾರಿಯಲ್ಲಿ ಓನ್ಲಿ 3 ಪೋಸ್ಟ್ ಇದೆ, ಬಳ್ಳಾರಿಯಲ್ಲಿ 3. ಓಕೆ, ಬೆಳಗಾವಿಯಲ್ಲಿ 2 ಇದೆ, ತುಂಬಾ ಕಡಿಮೆ. ಓಕೆ, ದೆನ್ ಬೀದರಲ್ಲಿ 12 ಇದೆ. ಓಕೆ, ಮತ್ತೆ ಚಿಕ್ಕಬಳ್ಳಾಪುರ, ಚಾಮರಾಜನಗರ 2ರಲ್ಲೂ ಇಲ್ಲ. ಓಕೆ, ಚಿಕ್ಕಮಂಗ್ಳೂರಲ್ಲಿ 4 ಸೀಟ್ ಖಾಲಿ ಇದೆ. ಓಕೆ, ಚಿತ್ರದುರ್ಗದಲ್ಲೂ ಕೂಡ ನಿಲ್. ದೆನ್ ಧಾರವಾಡದಲ್ಲಿ 9 ಪೋಸ್ಟ್ ಇದೆ, ಹಾಸನಲ್ಲಿ 13 ಇದೆ. ಇವೆಲ್ಲ ಮೆಡಿಕಲ್ ಕಾಲೇಜಸ್ ಅಲ್ಲಿ. ಓಕೆ, ದೆನ್ ಹಾವೇರಿಯಲ್ಲಿ 3 ಪೋಸ್ಟ್ ಇದೆ. ಓಕೆ, ದೆನ್ ಕಲಬುರಗಿಯಲ್ಲಿ 12 ಪೋಸ್ಟ್ ಇದೆ. ಕೊಡಗುನಲ್ಲಿ 10 ಪೋಸ್ಟ್ ಇದೆ. ಕೊಪ್ಪಳದಲ್ಲಿ ಒಂದೇ 1 ಪೋಸ್ಟ್ ಇದೆ. ಮಂಡ್ಯದಲ್ಲಿ 14 ಪೋಸ್ಟ್ ಇದೆ. ಮೈಸೂರಲ್ಲಿ ಹೈಯೆಸ್ಟ್ 35 ಪೋಸ್ಟ್ ಇದೆ. ದೆನ್ ಶಿವಮೊಗ್ಗದಲ್ಲಿ 19 ಪೋಸ್ಟ್ ಇದೆ. ಉತ್ತರ ಕನ್ನಡ ಇಲ್ಲ, ಯಾದಗಿರಿ ಕೂಡ ಇಲ್ಲ. ಟೋಟಲ್ 137. ಓಕೆ, ಟೋಟಲ್ ಎಷ್ಟಕ್ಕೆ ಮಾಡ್ತಿದ್ದಾರೆ ಅಂತಂದ್ರೆ, ಇದು NHM ಕಡೆಯಿಂದ ಕಳಿಸಿರೋದು. 100% 13,000 ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್. ನೋಡೋಣ ಮಂಡೇ ಏನಾಗುತ್ತೆ ಅಂತಂದೇಳಿ.
ಓಕೆ. ಸೊ ಇದು ಟೋಟಲ್ಲು 137 ಪೋಸ್ಟ್ ಇದೆ. ಯಾಕೆಂತಂದ್ರೆ ಇದನ್ನ ನೋಡಿ, ಮಿಷನ್ ಡೈರೆಕ್ಟರ್ ಕಳಿಸಿರ್ತಕ್ಕಂಥದ್ದು. ಓಕೆ, ಮಿಷನ್ ಡೈರೆಕ್ಟರ್ ನ್ಯಾಷನಲ್ ಹೆಲ್ತ್ ಮಿಷನ್ ಅವ್ರು ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ಸೊ NHM ಅಲ್ಲಿ ಏನು ಸ್ಯಾಲ್ರಿ ಇದೆ ಅದನ್ನೇ ಕೊಡ್ತಾರೆ. ಓಕೆನಾ. ಸೊ ಟೋಟಲ್ 137 ಪೋಸ್ಟ್ ಇದೆ. ಯಾರ್ಯಾರಿಗೆ ಯಾವ್ಯಾವ ಡಿಸ್ಟ್ರಿಕ್ಟ್ ಹತ್ರ ಆಗುತ್ತೆ, ಇಲ್ಲಪ್ಪ ನಾನು ಕರ್ನಾಟಕ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತಕ್ಕಂಥವ್ರು ನೀವು ಅಪ್ಲೈ ಮಾಡಬಹುದು. ಖಂಡಿತವಾಗಿ ಅಪ್ಲೈ ಮಾಡಿ. ಓಕೆನಾ. ಬಟ್ ಸ್ಯಾಲರಿ ನೋಡ್ಕೊಳ್ತಾ ಹೋದ್ರೆ 100% ಉಪಯೋಗ ಇಲ್ಲ. ಓಕೆ. ಆಮೇಲೆ ಕರ್ನಾಟಕ ಗೌರ್ಮೆಂಟು KE ಮುಖಾಂತರ ಯಾವಾಗ ಕಾಲ್ ಮಾಡ್ತಾರೆ, ಸೊ ಅದು ಕೂಡ ಇನ್ನೂ 100% ಗೊತ್ತಿಲ್ಲ. ಸೊ ಯಾವಾಗ ಬಿಡ್ತಾರೆ ಆವಾಗಲೇ ನಾವು ಕೂಡ ಕೋರ್ಸನ್ನು ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಕೋರ್ಸ್ ಎಲ್ಲ ರೆಡಿ ಆಗ್ತದೆ. ಇವಾಗ ನೀವು ಏನೇನು ಓದ್ತಾ ಇದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಸೋರ್ಸನ್ನು ಓದ್ಕೊಳ್ಳಿ. ಓಕೆ. ಬಟ್ ಸುಮ್ಮನೆ ಏನಪ್ಪ ಅಂತಂತಂದ್ರೆ ಉಪಯೋಗ ಇಲ್ಲದೆ ಸದ್ಯಕ್ಕೆ ಇನ್ನು ಕಾಲ್ ಮಾಡಿಲ್ಲ ಏನಿಲ್ಲ, ನಾವು ಇವಾಗಲೇ ಕೋರ್ಸ್ ಬಿಟ್ಟು ತುಂಬ ಜನ ನಮ್ಮ KNO ಅಕಾಡೆಮಿ ಆ್ಯಪಲ್ಲಿ ತಗೊಳ್ತಾ ಇದ್ದಾರೆ, ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಯಾಕೆಂತಂದ್ರೆ ಇನ್ನೂ ನೋಟಿಫಿಕೇಶನ್ನೇ ಬಂದಿಲ್ಲ. ಬಟ್ ನಾವು ಇವಾಗಲೇ ಕೋರ್ಸನ್ನು ಸೆಲ್ ಮಾಡೋದ್ರಿಂದ ಉಪಯೋಗ ಅರ್ಥ ಇರಲ್ಲ. ಇನ್ ಕೇಸ್ 1 ವರ್ಷ ಆಯಿತು 2 ವರ್ಷ ಆಯಿತು ಅಂತಂದ್ರೆ ನಾವು ಸುಮ್ಮನೆ ಅಮೌಂಟ್ ಪೇ ಮಾಡಿದ್ದೀವಿ. ಓಕೆನಾ. ಅಮೌಂಟ್ ಪೇ ಮಾಡಿದ್ದೀವಿ, ಅಲ್ಲೇನು ಇಲ್ಲ ಅನ್ನೋ ಥರ ಆಗಬಾರ್ದು. ಅದಕ್ಕೋಸ್ಕರ ನೋಟಿಫಿಕೇಶನ್ ಬರಲಿ, ನೋಟಿಫಿಕೇಶನ್ ಬಂದಾಗ ನಾವು ಕ್ಲಾಸ್ ಮಾಡ್ತೇವೆ. ಓಕೆ. ಸೊ ಅಲ್ಲಿ ಅಷ್ಟು ಹೇಳ್ತಾ, ಆಮೇಲೆ ಯಾರ್ಯಾರು ನಾರ್ಸೆಟ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಓಕೆ, ಯಾರ್ಯಾರು ಈ ಸೆಂಟ್ರಲ್ ಗೌರ್ಮೆಂಟ್ ಪ್ರಿಪೇರ್ ಆಗ್ತಿದ್ದೀರಾ, CPG ಆಗಿರ್ಬೋದು, PGMR ಆಗಿರ್ಬೋದು, ಈ ಎಲ್ಲದಕ್ಕೂ ಟೆಸ್ಟ್ ಸೀರೀಸ್ ಆಲ್ರೆಡಿ KNO ಅಕಾಡೆಮಿ ಆ್ಯಪಲ್ಲಿದೆ, ಅದನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು. ಓಕೆ. ಸೊ ಏನಾದರೂ ಹೆಲ್ಪ್ಲೈನ್ KNO ಅಕಾಡೆಮಿ ಆ್ಯಪ್ ಬಗ್ಗೆ ಓಕೆ ಏನಾದ್ರು ನಿಮಗೆ ಡೌಟ್ಸ್ ಇತ್ತು ಅಂತಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದ ಹೆಲ್ಪ್ಲೈನ್ ನಂಬರ್, ದಟ್ ಈಸ್ 8867122123. ಓಕೆ. ಸೊ ಇಷ್ಟು ಮಾತ್ರ ಹೇಳಬಹುದು. ಅದಾದಮೇಲೆ ಸದ್ಯಕ್ಕೆ ಇದು NHM ಮುಖಾಂತರ ಆಗಿರ್ತಕ್ಕಂಥದ್ದು ಮೆಡಿಕಲ್ ಕಾಲೇಜಸ್ಗೆ. ಓಕೆ. ಯಾರು ಕೂಡ ಸದ್ಯಕ್ಕೆ KE ಇಂದ ಮಾಡ್ತಾರೆ ಅಂತಂದೇಳಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗಬೇಡಿ. ಯಾಕೆಂತಂದರೆ ನಾಟ್ ಓನ್ಲಿ ಫಾರ್ ದ ಸ್ಟಾಫ್ ನರ್ಸ್, ಯಾವುದೇ ಒಂದು ಏನು ರಿಕ್ರೂಟ್ಮೆಂಟ್ ಕೂಡ ಕರ್ನಾಟಕದಲ್ಲಿ ಮಾಡ್ಕೊಳ್ತಾ ಇಲ್ಲ. ನೀವು ಯಾವುದೇ ಡಿಪಾರ್ಟ್ಮೆಂಟ್ ಕೂಡ ನೋಡ್ಕೊಬೋದು, ಯಾವುದೇ ಡಿಪಾರ್ಟ್ಮೆಂಟಲ್ಲೂ ಕೂಡ ರಿಕ್ರೂಟ್ಮೆಂಟ್ ಇಲ್ಲ. ಓಕೆನಾ. ಯಾಕೆಂತಂದರೆ ಒಳ ಮೀಸಲಾತಿ ಅಂತ ಒಂದು ಆಗಬೇಕಾಗಿದೆ. ಒಳ ಮೀಸಲಾತಿ ಸ್ಟಿಲ್ ಇದೆ, ಅದನ್ನಿನ್ನೂ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಅದು ಯಾವಾಗ ಮುಗಿಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಎಲ್ಲೆಲ್ಲಿ ರಿಕ್ರೂಟ್ಮೆಂಟ್ ಇದೆ ಅಂತ ನಾನು ಅವಾಗಲೇ ಆಲ್ರೆಡಿ ಹೇಳಿದ್ದೀನಿ. ಓಕೆನಾ. ಸೊ ವೆಯ್ಟ್ ಮಾಡೋಣ, ನೋಡೋಣ. ಇದು ನೋಡಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.